ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಿಲ್ಪ. ನಾನು ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳು ಸ್ಯಾರಿ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಮೀಶೋದಲ್ಲಿ ಸ್ಯಾರಿ ಬುಕ್ ಮಾಡಿದ್ವಿ. ನೋಡಿ, ಈ ಥರ 2 ಸ್ಯಾರಿ ಬುಕ್ ಮಾಡಿದ್ವಿ. ಈ ಥರ ಇರುತ್ತೆ ಸ್ಯಾರಿ. ಬ್ಲೌಸು ಅವರು ಸ್ಟಿಚ್ ಮಾಡಿ ಕೊಟ್ಟಿರಲ್ಲ, ಈ ಥರ ಬ್ಲೌಸ್ ಕೊಟ್ಟಿರ್ತಾರೆ, ನಾವೇ ಸ್ಟಿಚ್ ಮಾಡ್ಕೊಬೇಕು. ಈ ಥರ ಇರುತ್ತೆ ಸ್ಯಾರಿ. ಇದು ಬ್ಲೌಸು ಈ ಥರ ಇರುತ್ತೆ. ಈಗ ಬ್ಲೌಸ್ನ ಓಪನ್ ಮಾಡ್ಕೊಬೇಕು. ಸ್ಯಾರಿಗೆ ಅಟ್ಯಾಚ್ ಮಾಡಿರ್ತಾರೆ. ಈ ಥರ ಓಪನ್ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ಓಪನ್ ಮಾಡಿಕೊಂಡು ಇದು ಬ್ಲೌಸು. ಇದನ್ನು ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. ಸ್ಯಾರಿ ಎಲ್ಲ ಈ ಥರ ಇರುತ್ತೆ. ಈ ಥರ ಬಾಟಮಲ್ಲಿ ಫ್ರಿಲ್ಸ್ ಕೊಟ್ಟಿರ್ತಾರೆ, ಹಾಗೆ ಸೊಂಟಕ್ಕೆ ಹುಗ್ಸ್ ಕೊಟ್ಟಿರ್ತಾರೆ. ಆ ಹುಗ್ಸ್ನ ನಾವು ಫಿಟ್ ಮಾಡಿಕೊಂಡು ಸ್ಯಾರಿ ಉಟ್ಕೊಳೋದಷ್ಟೇ. ಈಗ ಕಟ್ ಮಾಡ್ಕೊತಾ ಇದ್ದೀನಿ ಬ್ಲೌಸು. ಈ ಥರ 6 ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಅದನ್ನು ಕಟ್ ಮಾಡ್ಕೊಬೇಕು. ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಲೆಂತ್ ಬಂದುಬಿಟ್ಟು 10.5. ನಾನು ಕಚ್ಚಾನು ಸೇರಿಸಿ 11.5 ತೊಗೊಂಡಿದ್ದೀನಿ. ಇದನ್ನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕರೆಕ್ಟಾಗಿದೆ. ಚೆಸ್ಟ್ ವಿಡ್ತ್ ಬಂದುಬಿಟ್ಟು 27 ಇದೆ. ಅದಕ್ಕೆ ನಾನು ಅದರಲ್ಲಿ 4ನೇ ಭಾಗ 6.75 ತೊಗೊಂಡಿದ್ದು. ಈಗ ಆರ್ಮೋಲ್ ಲೆಂತ್ ಬಂದುಬಿಟ್ಟು 5.5 ಇಟ್ಕೊಂಡು ಈ ಥರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ರೌಂಡ್ ಶೇಪ್ ಕೊಟ್ಟು. ಹಾಗೆ ಶೋಲ್ಡ್ರ್ ಬಂದುಬಿಟ್ಟು 6.25 ಇಟ್ಕೊಂಡು ಅದರಲ್ಲಿ ಅರ್ಧ ನೆಕ್ಕಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಲೆಂತ್ ಬಂದುಬಿಟ್ಟು ನೆಕ್ ಲೆಂತು 3 ಇಂಚು. ಇದನ್ನು ಒಂದು ಬಾಕ್ಸ್ ಥರ ಡ್ರಾ ಮಾಡಿಕೊಂಡು ಅದರಲ್ಲಿ ಬೋಟ್ ಶೇಪು ಡ್ರಾ ಮಾಡ್ಕೊಂಡಿದ್ದೀನಿ. ಈ ಥರ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮೇಲೇ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರಂಟು ಬ್ಯಾಕ್ 2 ಒಂದೇ ಸಲ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ಕಟ್ ಮಾಡಿಕೊಂಡು 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು, ಇದು ಕಚ್ಚಾ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒಂದು ನ್ಯಾಚ್ ಹೊಡ್ಕೊಂಡಿದ್ದೀನಿ. ಹಾಗೆ ಫ್ರಂಟು ಬ್ಯಾಕು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ಫ್ರಂಟ್ ಒಂದು ಬ್ಯಾಕ್ ಒಂದು. ಇದು ಈಗ ಬಾಡಿ ಪೀಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು, ಆ ಫೋಲ್ಡಿಂಗ್ ಮೇಲೆ ನಾವು ಕಟ್ ಮಾಡಿಟ್ಟಿರುವಂತಹ ಲೈನಿಂಗ್ ಇಟ್ಕೊಂಡು ಕಟ್ ಮಾಡ್ಕೊಬೇಕು. ನೋಡಿ, ಓಪನ್ ಇರೋದು ನಮ್ಗೆ ಆಪೋಸಿಟಲ್ಲಿರಬೇಕು, ಕ್ಲೋಸ್ ಇರೋದು ನಮ್ಮ ಸೈಡ್ ಇರಬೇಕು. ಅದೇ ಥರ ಇಟ್ಕೊಬೇಕು. ಲೈನಿಂಗು ಮತ್ತು ಬಾಡಿ ಪೀಸು 2 ಇದೇ ಥರ ಇಟ್ಕೊಂಡು ಲೈನಿಂಗ್ ಹೆಂಗಿದೆಯೋ ಹಂಗೇ ಸುತ್ತು ಕಟ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಕಟ್ ಮಾಡ್ಕೊಬೇಕು. ಲೈನಿಂಗಿಂತೂ ಸ್ವಲ್ಪ ಬಟ್ಟೆ ಜಾಸ್ತಿ ಇರಬೇಕು. ಟಾಪ್ ಸೈಡ್ ಪೀಸು ಅದು ಹೊಲಿಬೇಕಾದ್ರೆ ಎಲ್ಲ ಹೊಲಿದ್ಬಿಟ್ಟು ಆಮೇಲೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಬಿಡ್ಬೋದು. ಈ ಥರ ಕರೆಕ್ಟಾಗಿ ಲೈನಿಂಗ್ ಎಷ್ಟಿದೆಯೋ ಅಷ್ಟೇ ಕಟ್ ಮಾಡ್ಕೊಬಾರ್ದು, ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕು. ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡೆ ನಾನೀಗ. ರೆಡಿ ಆಯಿತು. ಫ್ರಂಟು ಬ್ಯಾಕ್ 2 ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಿಚ್ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಮೊದಲಿಗೆ ಟಾಪ್ ಸೈಡು ಪೀಸು ಈ ಥರ ಟಾಪ್ ಸೈಡ್ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಹಾಕ್ಕೊಂಡು ಈ ಥರ ಸುತ್ತು ಸ್ಟಿಚ್ ಹಾಕ್ಕೊತೀನಿ. ನೆಕ್ಕಿಗೆ ಮತ್ತು ಆರ್ಮೋಲ್ಗೆ ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. 2 ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು. ಇನ್ಸೈಡ್ ಪೀಸು ಟಾಪ್ ಸೈಡ್ ಪೀಸು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಸುಕ್ಕಲು ಬರದೇ ಇರೋ ಥರ ಸ್ಟಿಚ್ ಮಾಡ್ಕೊಬೇಕು. ಇಲ್ಲಾಂದರೆ ರಿಂಕಲ್ಸ್ ಎಲ್ಲ ಬಂದುಬಿಡುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಹಾಕಿಲ್ಲ ಅಂತಂದರೆ. ನಾವು ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ಅದು ಅದೇ ಥರ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇವಾಗೆ ನಾವು ಸ್ಟಿಚ್ ಹಾಕ್ಕೊಂಡ್ಬಿಡಬೇಕು. ಆರ್ಮೋಲು ನೆಕ್ಕಿಗೆ ಮಾತ್ರ ಹಾಕ್ಕೊಳ್ಳಿ, ಸೈಡ್ಗೂ ಮತ್ತು ಬಾಟಮ್ಗೆ ಹಾಕ್ಕೊಬೇಡಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಎಕ್ಸ್ಟ್ರಾ ಇರೋದು ನೆಕ್ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ ಎಷ್ಟಿದೆಯೋ ಅಷ್ಟಕ್ಕೆ ಕಟ್ ಮಾಡ್ಕೊಬೇಕು.
ಇದೇ ಥರ ಆರ್ಮೋಲ್ ಸೈಡು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಬೇಕು. ಈ ಥರ ಕಟ್ ಮಾಡ್ಕೊಬೇಕು. ಈಗ ಕಟ್ ಮಾಡ್ಕೊಂಬಿಟ್ಟು ಇದು ಅಲ್ಲಲ್ಲಿ ನ್ಯಾಚ್ ಹೊಡ್ಕೊಬೇಕು. ನಾವು ಸ್ಟಿಚ್ ಹಾಕಿರೋದು ಕಟ್ ಆಗಬಾರ್ದು, ಸ್ಟಿಚ್ಗಿಂತ ಎಕ್ಸ್ಟ್ರಾ ಇರುತ್ತಲ್ಲ ಆ ಬಟ್ಟೆ ಮಾತ್ರ ನ್ಯಾಚ್ ಹೊಡ್ಕೊಬೇಕು. ಈ ಥರ ಮಾಡೋದ್ರಿಂದ ರೌಂಡ್ ಶೇಪು ನೀಟಾಗಿ ಬರುತ್ತೆ. ಈ ಥರ ಕಟ್ ಮಾಡ್ಕೊಳ್ಳಿ, ಅಲ್ಲಲ್ಲಿ ನ್ಯಾಚ್ ಹೊಡ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಥರ ನ್ಯಾಚ್ ಹೊಡ್ಕೊಂಡು ಇದನ್ನು ಉಲ್ಟಾ ಮಾಡ್ಕೊಬೇಕು. ಈಗ ನೀವು ನೋಡ್ತಾ ಇರ್ಬೋದು, ಇನ್ಸೈಡ್ ಪೀಸು ಒಳಗಡೆ ಹೋಗುತ್ತೆ, ಟಾಪ್ ಸೈಡ್ ಪೀಸು ಮೇಲೆ ಬರುತ್ತೆ. ಈ ಥರ ತಿರುಗಿಸ್ಕೊಂಡು ಮೇಲಿಂದ ಒಂದು ಕಿನಾರಿ ಹಾಕ್ಕೊಬೇಕು. ಆರ್ಮೋಲ್ಗೂ ನೆಕ್ಕಿಗೂ ಒಂದು ಕಿನಾರಿ ಹಾಕ್ಕೊಬೇಕು. ಇನ್ಸೈಡ್ ಪೀಸ್ನು ಟಾಪ್ ಸೈಡ್ ಪೀಸ್ನು ಸಮ ಇಟ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಸ್ವಲ್ಪನೇ ಈ ಥರ ರೌಂಡ್ ಶೇಪ್ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಂಡು ಈ ಥರ ಸ್ಟಿಚ್ ಹಾಕಾಯ್ತು. ಈಗ ಸೈಡು ಮತ್ತು ಬಾಟಮು ಲೈನಿಂಗ್ ಯಾವ ಥರ ಇದೆಯೋ ಅದೇ ಥರ ಒಂದು ಟೆನ್ಷನ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಬೇಕು. ಈ ಥರ ಕಟ್ ಮಾಡ್ಕೊಬೇಕು. ಈಗ ಫ್ರಂಟ್ ಡಾಟ್ ಮಾರ್ಕ್ ಮಾಡ್ಕೊಬೇಕು. ಡಾಟ್ ವಿಡ್ತ್ ಬಂದುಬಿಟ್ಟು 2 ಇಂಚು, ಲೆಂತ್ ಬಂದುಬಿಟ್ಟು 3 ಇಂಚು. ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಡಾಟ್ ಮಾರ್ಕ್ ಮಾಡಿಕೊಂಡು ಮತ್ತು ಅದೇ ಮಾರ್ಕ್ಗೆ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಲೆಂತ್ ಮಾರ್ಕ್ ಇದೆಯಲ್ಲ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಬಿಡಬೇಕು. ಹಾಗೆ ಆರ್ಮೋಲ್ ಸೈಡ್ಗೆ ಈ ಡಾಟಿಂದ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ಟ್ಯಾಬ್ ಮಾಡಿದ್ರೆ ಅದು 2 ಸೈಡು ಮಾರ್ಕ್ ಬರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಅದೇ ಮಾರ್ಕ್ ಮೇಲೆ ನಾವು ಮತ್ತೆ ಮಾರ್ಕ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ, 2 ಒಂದೇ ಥರ ಬರುತ್ತೆ ಡಾಟು. ಈಗ ಡಾಟ್ ಮಾರ್ಕ್ ಯಾವ ಥರ ಮಾಡಿದ್ದೀವೋ ಅದೇ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು. 3 ಇಂಚಿಗೆ ಫೋಲ್ಡ್ ಮಾಡಿದ್ದೀವಲ್ಲ ಅಲ್ಲಿ ಹಿಡ್ಕೊಂಡು ಅಲ್ಲಿ ನೀಡ್ಲ್ ನಿಲ್ಲಿಸ್ಕೊಂಡು ಮತ್ತು ಆರ್ಮೋಲ್ ಸೈಡು ತಿರುಗಿಸ್ಕೊಬೇಕು. ಈ ಥರ ಮಾಡೋದ್ರಿಂದ ಡಾಟ್ ಶೇಪು ನೀಟಾಗಿ ಬರುತ್ತೆ. ಇದೇ ಥರ ಇನ್ನೊಂದು ಸೈಡು ಮಾಡ್ಕೊಬೇಕು. ಈ ಥರ ಮಾರ್ಕ್ ಯಾವ ಥರ ಇದೆಯೋ ಅದೇ ಥರ ಈ 3 ಇಂಚ್ ಹತ್ರ ನೀಡ್ಲ್ ನಿಲ್ಲಿಸ್ಕೊಬೇಕು. ಲೆಂತು ಈ ಥರ ಹಿಂಗೆ ನೀಡ್ಲ್ ನಿಲ್ಲಿಸ್ಕೊಂಡು ನೆಕ್ಸ್ಟು ಆರ್ಮೋಲ್ ಸೈಡ್ ತಿರುಗಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ನೋಡಿ ಫ್ರಂಟ್ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಅದೇ ಥರ ಬ್ಯಾಕ್ ಪೀಸ್ನೂ ಟಾಪ್ ಸೈಡ್ ಪೀಸು ಈ ಥರ ಸೀದಾ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು. ನೆಕ್ಗೂ ಮತ್ತು ಆರ್ಮೋಲ್ಗೂ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ಕೊಬೇಕು. ಲೈನಿಂಗ್ ಸಮ ಇರೋ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಂಡು ತಿರುಗಿಸ್ಕೊಬೇಕು. ನ್ಯಾಚ್ ಹೊಡ್ಕೊಂಡಿದ್ದೀನಿ ನಾನೀಗ ಇದನ್ನು ತಿರುಗಿಸ್ಕೊತಾ ಇದ್ದೀನಿ. ಈ ಥರ ತಿರುಗಿಸ್ಕೊಂಡು ಕಿನಾರಿ ಹಾಕ್ಕೊಬೇಕು. ಫ್ರಂಟಿಗೆ ಯಾವ ಥರ ಹಾಕ್ಕೊಂಡ್ವೋ ಇದನ್ನು ಅದೇ ಥರ ಸ್ಟಿಚ್ ಹಾಕ್ಕೊಬೇಕು. ಇನ್ಸೈಡ್ ಪೀಸು ಟಾಪ್ ಸೈಡ್ ಪೀಸು ಸಮ ಇಟ್ಕೊಳ್ಳಿ, ಅವು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈ ಥರ ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಕಿನಾರಿ ಸ್ಟಿಚ್ಚು ಸೇಮ್ ಇದನ್ನ ಹಂಗೆ ಹಾಕ್ಕೊಂಡು ಈಗ ಇನ್ಸೈಡಿಂದ ಸೈಡು ಮತ್ತು ಬಾಟಮು ಸ್ಟಿಚ್ ಹಾಕ್ಕೊಬೇಕು. ಲೈನಿಂಗ್ ಯಾವ ಥರ ಇದೆಯೋ ಅದೇ ಥರ ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಬೇಕು. ಈಗ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಈಗ ಫ್ರಂಟು ಬ್ಯಾಕು ರೆಡಿ ಆಯಿತು. ಇದಕ್ಕೆ ಬಾಟಮ್ ಪಟ್ಟಿ ಅಟ್ಯಾಚ್ ಮಾಡಬೇಕು. ಬಾಟಮ್ ಪಟ್ಟಿಗೆ ಪೀಸು ಕಟ್ ಮಾಡ್ಕೊತಾ ಇದ್ದೀನಿ. 1.5 ಇಂಚ್ ಅಗಲ ಸಾಕಾಗುತ್ತೆ ಇದಕ್ಕೆ.
ಈ ಥರ ಫೋಲ್ಡ್ ಮಾಡಿಕೊಂಡು 1.5 ಇಂಚ್ ಅಗಲಕ್ಕೆ ಮಾರ್ಕ್ ಮಾಡ್ಕೊಬೇಕು. 1.5 ಇಂಚು. ಎರಡು ಪೀಸ್ ಬೇಕಾಗುತ್ತೆ, ಫ್ರಂಟ್ಗೊಂದು ಬ್ಯಾಕ್ಗೊಂದು. ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಮಾರ್ಕ್ ಮಾಡಿಕೊಂಡು. 1.5 ಇಂಚ್ ಸಾಕಾಗುತ್ತೆ ಇದಕ್ಕೆ. ಈ ಥರ ಎರಡು ಪೀಸ್ನು ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು 1/4 ಇಂಚ್ ಸಾಕಾಗುತ್ತೆ. ಸೈಡಲ್ಲಿ 1/4 ಇಂಚು ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಬೇಕು. ಎರಡು ಪೀಸ್ನು ಇದೇ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬೇಕು. ಈಗ ಇದನ್ನು ಬಾಟಮ್ಗೆ ಅಟ್ಯಾಚ್ ಮಾಡ್ಕೊಬೇಕು. ಬಾಡಿ ಪೀಸು ಸೀದಾ ಇಕ್ಕೊಂಡು ಅದ್ರ ಮೇಲೆ ಪಟ್ಟಿ ಪೀಸ್ ಇಕ್ಕೊಂಡು, ಪಟ್ಟಿ ಪೀಸು ಉಲ್ಟಾ ಇರೋದು ಮೇಲೆ ಬರಬೇಕು. ಈ ಥರ ಮೇಲೆ ಇಕ್ಕೊಂಡು ಟೆನ್ಷನ್ ಮಾರ್ಜಿನ್ಗೆ ಒಂದು ಸ್ಟಿಚ್ ಹಾಕ್ಕೊಬೇಕು. ಸ್ಟ್ರೈಟಾಗಿ ಈ ಥರ ಟೆನ್ಷನ್ ಮಾರ್ಜಿನ್ ಇಕ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಬಿಡಿ. ಹಾಗೆ ಇನ್ನೊಂದು ಸೈಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಟ್ರೈಟಾಗಿ ಬರಬೇಕು. ಈಗ ನಾವು ಸ್ಟಿಚ್ ಮಾಡಿರೋ ಕಚ್ಚನ ಪಟ್ಟಿ ಸೈಡಿಗೆ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಬೇಕು. ಪಟ್ಟಿ ಸೈಡ್ಗೆ ತಿರುಗಿಸ್ಬೇಕು, ಬಾಡಿ ಸೈಡ್ ತಿರುಗಿಸ್ಬೇಡಿ. ನೋಡಿ, ಇದನ್ನು ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿದ್ದೀವಲ್ಲ ಆ ಸೈಡಿಗೆ ತಿರುಗಿಸ್ಕೊಬೇಕು. ತಿರುಗಿಸ್ಬಿಟ್ಟು ಅದ್ರ ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಫೋಲ್ಡಿಂಗು ನೀಟಾಗಿ ಬರುತ್ತೆ. ಈಗ ನೋಡಿ, ಇನ್ಸೈಡಿಗೆ ಫೋಲ್ಡ್ ಮಾಡಿಬಿಟ್ಟು ಪಟ್ಟಿನ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಬೇಕು. ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ. ಹಾಗೆ ಇನ್ನೊಂದು ಸೈಡು ಸೇಮ್ ಅದೇ ಥರ ಸ್ಟಿಚ್ ಹಾಕ್ಕೊಬೇಕು. ಈಗ ದಾರ ಕಟ್ಟಾಗಿದೆ, ನಾನು ಅದನ್ನೇ ಮತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡೆ. ಈಗ ಇನ್ನೊಂದು ಸೈಡು ಇದೇ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬೇಕು. ಈ ಥರ ಈಗ ರೆಡಿ ಆಯಿತು ಬಾಟಮನು. ಈಗ ಫ್ರಂಟ್ ಬ್ಯಾಕು ಅಟ್ಯಾಚ್ ಮಾಡ್ಕೊಳ್ಳೋಣ. ಕೆಳಗಡೆ ಪೀಸು ಟಾಪ್ ಸೈಡ್ ಮೇಲೆ ಇರಬೇಕು, ಮೇಲ್ಗಡೆ ಪೀಸು ಟಾಪ್ ಸೈಡು ಕೆಳಗಡೆ ಇರಬೇಕು. ಆ ಥರ ಇಕ್ಕೊಂಡು ಸ್ಟಿಚ್ ಹಾಕ್ಕೊಬೇಕು. ಒಂದು ಟೆನ್ಷನ್ ಮಾರ್ಜಿನ್ನು ಕಚ್ಚ ಹಿಡಿದ್ರೆ ಸಾಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೊಂದು ಸೈಡು ಸ್ಟಿಚ್ ಹಾಕ್ಕೊಬೇಕು. ಹಾಗೆ ಇದ್ರ ಮೇಲೇ ಡಬಲ್ ಸ್ಟಿಚ್ ಹಾಕ್ಕೊಬೇಕು. ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರೆ ಗಟ್ಟಿಯಾಗಿರುತ್ತೆ ಸ್ಟಿಚ್ಚು, ಬೇಗ ಕಿತ್ತೋಗಲ್ಲ. ಈಗ ಫ್ರಂಟು ಬ್ಯಾಕ್ ಎರಡು ರೆಡಿ ಆಯಿತು ಅಟ್ಯಾಚಿಂಗು. ಈಗ ಬ್ಯಾಕ್ ಸೈಡು ಉಗ್ಸ್ಪಟ್ಟಿ ಕಾಜಾಪಟ್ಟಿ ಮಾಡ್ಕೊಬೇಕು. ಅದಕ್ಕೆ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು, ಡಾಟ್ ಇರೋ ಸೈಡಲ್ಲ, ಡಾಟ್ ಇರೋದು ಫ್ರಂಟು, ಈ ಡಾಟ್ ಇಲ್ಲದೆ ಇರೋ ಸೈಡ್ ಐತಲ್ಲ ಅದನ್ನು ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಎಲ್ಲ ಸಮ ಇಟ್ಕೊಂಡು, ಈ ಥರ ಎಲ್ಲ ಸಮ ಇಟ್ಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇದನ್ನು ಓಪನ್ ಮಾಡ್ಕೊಬೇಕು ನಾವೀಗ ಸೆಂಟ್ರಿಗೆ, ನೆಕ್ ಹತ್ರ ಈ ಥರ ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡಿಕೊಂಡು ಆ ಓಪನ್ ಮಾಡಿರೋ ಹತ್ರ ಒಂದು ಸ್ಟಿಚ್ ಹಾಕ್ಕೊಬೇಕು. ಟಾಪ್ ಸೈಡ್ ಪೀಸು ಇನ್ಸೈಡ್ ಪೀಸು ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಉಗ್ಸ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಜರುಗಲ್ಲ, ನೀಟಾಗಿರುತ್ತೆ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಉಗ್ಸ್ಪಟ್ಟಿ ಕಾಜಾಪಟ್ಟಿ ಕಟ್ ಮಾಡ್ಕೊಳ್ಳೋಣ.
ಈ ಥರ ಫೋಲ್ಡ್ ಮಾಡಿಕೊಂಡು ಉಕ್ಸ್ ಪಟ್ಟಿಗೆ ಬಂದುಬಿಟ್ಟು 2.5 ಇಂಚು, ಕಾಜಾ ಪಟ್ಟಿಗೆ ಬಂದುಬಿಟ್ಟು 3.5 ಇಂಚಿಗೆ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನೋಡಿ. ಇದು ಉಕ್ಸ್ ಪಟ್ಟಿಗೆ 2.5 ಇಂಚು, ಕಾಜಾ ಪಟ್ಟಿಗೆ 3.5 ಇಂಚು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮೇಲೇ ಕಟ್ ಮಾಡ್ಕೊಬೇಕು. ಈಗ ಉಕ್ಸ್ ಪಟ್ಟಿಗೆ ಬಾಡಿ ಪೀಸು ಟಾಪ್ ಸೈಡ್ ಮೇಲೆ ಉಕ್ಸ್ ಪಟ್ಟಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗೆ ಒಂದು ಟೆನ್ಷನ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು. ಈ ಥರ ಎಕ್ಸ್ಟ್ರಾ ಇರೋದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ಅದರೊಳಗಡೆ ಮಡಚಿಬಿಟ್ಟು ಸ್ಟಿಚ್ ಹಾಕಬೇಕು. ಬಾಡಿ ಸಮ ಇರಬೇಕು, ಉಕ್ಸ್ ಪಟ್ಟಿನೂ ಬಾಡಿ ಸಮ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಕಾಜಾ ಪಟ್ಟಿ ಇನ್ಸೈಡ್ ಮೇಲೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬಾಡಿ ಪೀಸು ಇನ್ಸೈಡು ಮೇಲೆ ಇಟ್ಕೊಂಡು ಅದ್ರ ಮೇಲೆ ಕಾಜಾ ಪಟ್ಟಿ ಇಕ್ಬಿಟ್ಟು ಈ ಥರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಕಾಜಾ ಪಟ್ಟಿನ ಟೆನ್ಷನ್ ಮಾರ್ಜಿನ್ ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಬಂದು ಎಕ್ಸ್ಟ್ರಾ ಇರೋದನ್ನು ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ಬಿಡಬೇಕು, ಫೋಲ್ಡ್ ಮಾಡೋವಷ್ಟು ಅಷ್ಟೇ. ಈ ಥರ ಫೋಲ್ಡ್ ಮಾಡಿಕೊಂಡು ಬಾಡಿ ಲೆವೆಲ್ಗೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೊಬೇಕು. ಅದೇ ಥರ ಇದು ಕಚ್ಚಾ ಇರುತ್ತಲ್ಲ, ಕಚ್ಚಾನ ಉಕ್ಸ್ ಪಟ್ಟಿ ಸೈಡ್ ತಿರುಗಿಸ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಬೇಕು. ಉಕ್ಸ್ ಪಟ್ಟಿ ಸೈಡೇ ತಿರುಗಿಸ್ಬೇಕು, ಬಾಡಿ ಸೈಡ್ ತಿರುಗಿಸೋಕೆ ಹೋಗಬೇಡಿ. ಇದು ಅಷ್ಟೇ, ಪಟ್ಟಿ ಸೈಡ್ ತಿರುಗಿಸ್ಬಿಟ್ಟು ಕಚ್ಚಾನ ಒಂದು ಸ್ಟಿಚ್ ಹಾಕ್ಕೊಬೇಕು ಕಚ್ಚಾ ಮೇಲೆ. ಈಗ ಉಕ್ಸ್ ಪಟ್ಟಿನ ಇನ್ಸೈಡ್ಗೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೊಬೇಕು. ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಹಾಕಿ ಈಗ ಕಾಜಾ ಪಟ್ಟಿನ ಈ ಥರ ಸ್ಟಿಚ್ ಮೇಲೆ ಫೋಲ್ಡ್ ಮಾಡಿಬಿಟ್ಟು ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಆ ಮಾರ್ಕ್ ಹತ್ರ ಇನ್ನೊಂದು ಸಲ ಫೋಲ್ಡ್ ಮಾಡಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಟಾಪ್ ಸೈಡ್ದು ಅದೇ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಟಾಪ್ ಸೈಡು ಇನ್ಸೈಡು ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೇ ಸ್ಟಿಚ್ ಬರೋ ಥರ ಮಾಡ್ಕೊಬೇಕು. ಕಾಜಾನ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಕಾಜಾ ಮಾಡ್ಕೊಳ್ಳಿ. ನೀವು ಬೇಕಂದರೆ ಕೈಯಲ್ಲೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಮಿಷಿನಲ್ಲೇ ಮಾಡ್ತಾಯಿದ್ದೀನಿ. ಎಲ್ಲ ಕಾಜಾನು ಸೇಮು ಅದೇ ಥರ ಮಾಡ್ಕೊಳ್ಳಿ. ಈಗ ಕಾಜಾ ಮಾಡಾಯಿತು. ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಎರಡು ರೆಡಿ ಆಗೋಯಿತು. ಈಗ ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದು ಸ್ಲೀವ್ಲೆಸ್ ಬ್ಲೌಸು, ಸ್ಲೀವ್ ಇಲ್ಲ ಇದಕ್ಕೆ. ಹಾಗೆ ಕಚ್ಚಾಗೆ 2 ಇಂಚು ಬಿಟ್ಟಿದ್ದೆ ನಾನು. 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮೇಲೇ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಫಿಟ್ಟಿಂಗ್ ಬರುತ್ತೆ. ಈ ಥರ ಇನ್ನೊಂದು ಸೈಡು ಅದೇ ಥರ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೇ ಸ್ಟಿಚ್ ಮಾಡ್ಕೊತೀನಿ. ಈ ಥರ ಸ್ಟಿಚ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಬೇಕಾದರೆ ಇನ್ನೂ ಒಂದು 2 ಸ್ಟಿಚ್ಚು ಹಾಕ್ಕೊಬೋದು ನಾವು. ಈಗ ಬ್ಲೌಸ್ ರೆಡಿ ಆಯಿತು. ಈಗ ಇದಕ್ಕೆ ಹುಕ್ಸ್ ಹಾಕೋದು ತೋರಿಸ್ತೀನಿ. ಈಗ ಈ ಥರ ಹುಕ್ಸ್ ಪಟ್ಟಿ ಮೇಲೆ ಕಾಜಾ ಪಟ್ಟಿ ಇಕ್ಬಿಟ್ಟು ಸೇಮ್ ಕಾಜಾ ಎಲ್ಲೆಲ್ಲಿದೆಯೋ ಅಲ್ಲಿ ಒಂದೊಂದು ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಬಿಟ್ಟು ಅದೇ ಮಾರ್ಕ್ ಮೇಲೆ ಹುಕ್ಸ್ ಇಕ್ಬಿಟ್ಟು ಈ ಥರ ಹುಕ್ಸ್ಗಳು ಹಾಕ್ಕೊಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ.
ನೆಕ್ಸ್ಟು ಇನ್ನೊಂದು ಉಕ್ಸು ಅದೇ ಥರ ಹಾಕ್ಕೊತಾ ಇದ್ದೀನಿ ನಾನು. ಇದೇ ಥರನೇ ಎಲ್ಲ ಉಕ್ಸುಗಳು ಹಾಕ್ಕೊಬೇಕು. ಇದು ಹಾಕಿದ್ದೀನಿ ನೋಡಿ ನಾನು ಈ ಥರ. ಇದೇ ಥರ ಎಲ್ಲ ಉಕ್ಸುಗಳು ಹಾಕ್ಕೊಬೇಕು. ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ನೀವು ನೋಡ್ಬೋದು ಬ್ಲೌಸ್ ರೆಡಿಯಾಗಿದೆ. ಈಗ ನಮ್ಮ ಪಾಪುಗೆ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫಿಟ್ಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.